ಅಂತೂ ಇಂತೂ 8 ವರ್ಷಕ್ಕೆ ಮಗ ದಂಟು ಅಂದನ್ನಾಗೆ ನಾವು 2 ವರ್ಷ ನಿರಂತರ ಪ್ರಯತ್ನದಿಂದ ಅಪ್ಪನ ಮನೆಗೆ ಹೋಗೋ ಕಾರ್ಯಕ್ರಮ ಮಾಡೇ ಬಿಟ್ವಿ. ಸ್ನೇಹ ಮಹಾಮಿಲನವಾಗಿ ಸ್ನೇಹ ಮಿನಿ ಮಿಲನ ಆಯಿತು. ನಾವೊಂದು 6 ಜನ ಸೆಲೆಕ್ಟ್ ಆದ್ವಿ ಆ ಕಾರ್ಯಕ್ರಮಕ್ಕೆ. ಹಾಸನ ಹತ್ರ ಆಲೂರು ಅಂತೇಳಿ ಅಪರ್ಣ ಅಂತೇಳಿ ನನ್ನ ಕ್ಲಾಸ್ಮೇಟು. ಬಹುಶಃ ನಮ್ಗೆ ಹಳೆ ವಿಡಿಯೋಗಳೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಬರಲ್ವೇನ್ರೋ ಅಂತಂದು ಗೋಗರ್ದು ಕೊನೆಗೆ ಬೆಂಗಳೂರು ಕಡೆಯಿಂದ 3 ಜನ, ಶಿವಮೊಗ್ಗ ಕಡೆಯಿಂದ 3 ಜನ ಅವೆಲ್ಲ ಹೋಗಿ ಸೇರ್ಕೊಂಡಾಯ್ತು. ಹೋಗ್ತಿದ್ದಂಗೆ ಇಡ್ಲಿ ವಡೆ ಎಲ್ಲ ಭರ್ಜರಿ ಊಟ ಇತ್ತು. ಮಧ್ಯಾಹ್ನ ಒಳ್ಳೆಯ ಊಟ, ಚೆನ್ನಾಗಿ ಊಟ ಮಾಡಿಕೊಂಡು ಸಂಜೆ ಎಲ್ಲ ಅವ್ರವ್ರ ದೇವಸ್ಥಾನಕ್ಕೆ ಹೊರಟ್ವಿ ನೋಡಲಿಕ್ಕೆ ಅಂತ ಹೊರಟ್ವಿ. ದಾರಿಯಲ್ಲಿ ಹೋಗ್ತಾ ರೀಲ್ಸ್ ಮಾಡೋದು, ವೀಡಿಯೋಗಳು ಮಾಡೋದು ಇದೆಲ್ಲ ನಡೆದೇ ಇತ್ತು. ಗ್ರೂಪ್ ಫೋಟೋ ಮಾಡೋವಂಥದ್ದು. ಒಂದು ಒಳ್ಳೆಯ ದೇವಸ್ಥಾನ ಅದು, ಅಡ್ಸಲಾಮ್ ದೇವಸ್ಥಾನ ಮತ್ತು ಶ್ರೀರಂಗನ ದೇವಸ್ಥಾನ ಅಂತೆ. ಸುಮಾರು ಅವ್ರ ಮನೆಯಿಂದ 1 ಕಿಲೋಮೀಟ್ರ್ ದೂರ ಆಗ್ತಾಯಿತ್ತು. ಇಲ್ಲೇ ಹತ್ರ ಇರೋದು ಅಂತೇಳಿ ಕರ್ಕೊಂಡೋದ್ರು. ಸುಮಾರು 1.5 ಕಿಲೋಮೀಟ್ರ್ ನಡೆಸಿ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಇನ್ನೇನು ಕ್ಲೋಸ್ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ದೇವ್ರ ದರ್ಶನ ಆಗಲಿಲ್ಲ, ಆದರೆ ದೇವರ ವಾತಾವರಣ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಹಂಗಾಗಿ ಅಲ್ಲೊಂದಿಷ್ಟು ಫೋಟೋಸ್ ಎಲ್ಲ ಮಾಡಿ ನೋಡ್ತಾ ಇರಲಿಲ್ಲ. ಒಬ್ಬೊಬ್ರು ಒಂದೊಂದು ವೆರೈಟಿನಲ್ಲಿ ಫೋಟೋಗಳನ್ನ ಮಾಡ್ತಾ ಇದ್ದಂಥದ್ದು. ಇದು ತುಂಬ ಚೆನ್ನಾಗಾಯಿತು. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ರಾತ್ರಿ ಒಂದು ಭರ್ಜರಿ ಊಟ ಮಾಡಿ ಕೊನೆಗೆ ಕಾರ್ಡ್ಸ್ ಆಡಬೇಕು ಅಂತ. ನಮಗಂತೂ ಬರ್ತಿರಲಿಲ್ಲ. ಅವ್ರ ಮಕ್ಳಿಗೆ ಕೂತ್ಕೊಂಡು ಹೇಳ್ಕೊಟ್ಟಿದ್ದಾಯಿತು. ಕೆಲವರಿಗೆ ಚೆನ್ನಾಗಿ ಬರ್ತಾಯಿತ್ತು. ಅದರಲ್ಲೂ ಮೋಸ ದಗ ಮೋಸ ಅಂತಾರಲ್ಲ ಹಂಗೆಲ್ಲ ಮಾಡಿ ಆಟ ಆಡಿ ಅದರಲ್ಲೊಂದಿಷ್ಟು ನಕ್ಕು ನಲಿದು ಜಗಳ ಆಡಿ ಎಲ್ಲ ಮಾಡಿ ರಾತ್ರಿ 12 ಗಂಟೆಗೋ 1 ಗಂಟೆಗೋ ಮಲಗಿದ್ದಾಯಿತು. ಒಟ್ಟಾರೆ ಮೆಮೊರಬಲ್ ಒಂದು ಮೂಮೆಂಟು. ಅಪ್ಪನ ಮನೆಗೆ ಹೋಗಿದ್ದು ಇದೇ ದೇವಸ್ಥಾನ ಯಜ್ಞಶಾಲೆ ಅದು ಹಿಂದ್ಗಡೆ ಇರೋವಂಥದ್ದು. ಅಲ್ಲಿಂದ ಅವಳು ಕಸಿನ್ ಮನೆಗೆ ಹೋಗಿದ್ದು. ಕಸಿನ್ ಅಂದರೆ ವಾರ್ಗಿತಿ ಮನೆಗೆ ಹೋಗಿದ್ವಿ, ಜಯಶೀಲ ಅಂತೇಳಿ. ಅರುಣ ಅಂತೇಳಿ ಬಸ್ ಡ್ರೈವರ್ ಇದ್ದರು, ಫೇಮಸ್ಸು ಅವ್ರ ಮನೆ. ಅಲ್ಲೂ ಹೋಗಿದ್ದಾಯಿತು. ನೋಡ್ತಾ ಎಲ್ಲ ಇದೆ ಮುದ್ದೆ ಕಡಲೆಕಾಳು ಹುಳಿ ಅಂತೇನೋ ಅಂತಾರೆ ಅವರು. ಅದೆಲ್ಲ ನೋಡ್ಕೊಂಡು ಅವ್ರ ತಾಯಿ ಇವರು. ಕಾಫಿ ಮಾತ್ರ ಒಂದು ಕುಡಿದ್ವಿ ಬಾಯೆಲ್ಲ ಪೋಟ್ ಬೀಳೋಷ್ಟು ಕಾಫಿ ಕುಡಿದ್ವಿ. ಯಾಕಂದರೆ ಕಾಫಿ ತುಂಬ ಫೇಮಸ್ ಅಂತ ಗೊತ್ತೇ ಇದೆ ಹಾಸನದಲ್ಲಿ. ಆಲೂರಲ್ಲಿ ಅವ್ರ ಮನೇಲಿ ಕಾಫಿ ಫೇಮಸ್ ಅಂತ ಗೊತ್ತಿದೆ. ನಾವೆಲ್ಲ ಒಂಥರ ದೊಡ್ಡ ಕುಡುಕರು ಜಾತಿ. ಹಂಗಾಗಿ ಚೆನ್ನಾಗಿ ಕಾಫಿ ಬೆಳಗಿನ ಸಾಯಂಕಾಲದಂಗೆ ಕಾಫಿ ಕುಡಿಯೋದೇ ಒಂದು ದೊಡ್ಡ ಕೆಲಸ ಆಗೋದು. ಕೇಳಿದಾಗೆಲ್ಲ ಕಾಫಿ ಅಂತ. ಬೆಳಗ್ಗೆ ಎಲ್ಲ ಇದ್ದರಿಗೂ ಭರ್ಜರಿ ರೊಟ್ಟಿ ಊಟ, ಬದನೆಕಾಯಿ ಪಲ್ಯ, ಗಿಣ್ಣ ಎಲ್ಲ ಮಾಡಿಕೊಂಡು ಬರೀ ತಿನ್ನೋದೇ ಒಂದು ಕೆಲಸ. ಅದೆಷ್ಟು ಥರ ಏನು ತಿಂದು ಅನ್ನೋದೇ ಮರ್ತು ಹೋಗ್ತಾಯಿದೆ. ಆ ಮಟ್ಟಕ್ಕೆ ತಿಂದಿದ್ದಾಯಿತು. ನಮ್ಮ ಹುಬ್ಬಳ್ಳಿ ಶುಭ ತುಂಬ ಚೆನ್ನಾಗಿ ಎಣ್ಗಾಯಿ ಪಲ್ಯ ಮಾಡಿದ್ರು. ಅವ್ರ ರೆಸಿಪಿ ಉಪಯೋಗಿಸ್ಕೊಂಡು ಮಲೆನಾಡು ರೊಟ್ಟಿ, ಬಯಲುಸೀಮೆ ಪಲ್ಯ. ಅದಾದಮೇಲೆ ಶುರು ಆಯ್ತು ನೋಡ್ರಿ. ಅವ್ರ ಮನೆಗಿರೋ ಸೀರೆ ಪಾರೆಲ್ಲ ಕಿತ್ಕೊಂಡು ಉಟ್ಕೊಂಡು ಅವಳು ಫೋಟೋ ತೆಗೆಸ್ಕೊಳೋದೇನು, ರೀಲ್ಸ್ ಮಾಡೋದೇನು, ರೀಲ್ಸ್ ಕೈಯಿಲ್ಲ ಡ್ಯಾನ್ಸ್ ಮಾಡಿರೋದನ್ನೆಲ್ಲ ಹಾಗಾಗಿ ಫೋಟೋಗಳಷ್ಟೇ ಶೇರ್ ಮಾಡ್ತಾ ಇರೋಂಥದ್ದು. ಹಾಗಾಗಿ ಎಲ್ಲರೂ ವೆರೈಟಿ ಫೋಟೋಗಳನ್ನೆಲ್ಲ ತೆಗೆಸಿದ್ದಾಯಿತು. ಕೊನೆ ಮೂಮೆಂಟ್ ಅಲ್ಲೇ ಹೊರಡಲಿಕ್ಕೆ ರೆಡಿ ಆಗ್ತಾಯಿದ್ವಿ. ಊಟ ಮಾಡ್ಕೊಂಡು ಹೊರಡೋಣ ಅಷ್ಟೊತ್ತಿಗೆ ಫೋಟೋ ಸೆಷನ್ ಮಾಡಿಬಿಟ್ಟು ಆಮೇಲೆ ಹೊರಡೋದು ಅಂತ ಆಯಿತು. ಹಾಗಾಗಿ ಯಥಾ ಪ್ರಕಾರ ಹೊರಟ್ವಿ ಅಲ್ಲಿಂದ. ನೋಡ್ತಾ ಇದ್ದೀರ ಅಲ್ಲೆಲ್ಲ ಆರತಿ ಶುಭ ಮಣಿ ಅಂತೇಳಿ ಇಂಥ ಮಡ್ರಾಸಿಂದ ಬಂದಿರೋವಂಥದ್ದು. ಅದಾದಮೇಲೆ ನೆಕ್ಸ್ಟ್ ಫೋಟೋದಲ್ಲಿ ನಿಮಗೆ ಕಾಣಿಸೋಂಥದ್ದು ಯಾರು ಕಾಣಿಸ್ತಾರೆ, ನಮ್ಮ ಶಿವಮೊಗ್ಗ ವೀಣಾ ಅಂತ ಹೇಳಿ ಅವ್ರ ಯಜಮಾನ್ರು ಇಂಜಿನಿಯರ್ ಇದ್ದಾರೆ. ಸುಮಾರು ಜನ ಮಿಸ್ ಮಾಡ್ಕೊಂಡ್ವಿ ನಾವು. ನಿರ್ಮಲ ಅವ್ರನ್ನೆಲ್ಲ, ಸುಜಾತ ಅಂತೇಳಿ ಗೋವಾದಿಂದ ಬಂದಿದ್ದು, ಇವ್ರನ್ನೆಲ್ಲ ಮಿಸ್ ಮಾಡ್ಕೊಂಡ್ವಿ. ನಮ್ಮ ಫ್ರೆಂಡ್ಸ್ಗಳು ಬರಬೇಕಾಯಿತು. ದಾಮೋದರ, ಷಡಕ್ಷರಿ, ಗೌರಮೂರ್ತಿ, ಪ್ರಶಾಂತರೆಲ್ಲ. ಅವ್ರಿಗೂ ಆ್ಯಕ್ಚುಲಿ ಸರ್ಕಾರಿ ಕೆಲಸ ಒತ್ತಡ ತುಂಬ ಇತ್ತು, ಹಾಗಾಗಿ ಬರೋಕ್ಕಾಗಲಿಲ್ಲ. ಅಷ್ಟೊಳಗೊಂದು ಸಣ್ಣ ನ್ಯೂಸ್ ಬಂತು, ನಮ್ಮ ಸ್ನೇಹಿತರು ತಾಯಿಯೊಬ್ಬರು ತೀರ್ಕೊಂಡ್ರು ಅಂತೇಳಿ. ಸ್ವಲ್ಪ ನಮ್ಮ ಮೂಮೆಂಟ್ ಕಡಿಮೆ ಆಯಿತು ಆ ಟೈಮಲ್ಲಿ. ಅದಾದಮೇಲೆ ಇದೆಲ್ಲ ಶುರು ಹಚ್ಕೊಂಡು ಕೊನೆಯ ಊಟ ಇಲ್ಲಿ ಮಾಡ್ತಾ ಇರೋವಂಥದ್ದು. ಮತ್ತೆ ಭರ್ಜರಿಯಾಗಿರೋಂಥ ಒಂದು ಊಟ ಮುಗಿಸ್ಕೊಂಡು ಅಲ್ಲಿಂದ ವಿದಾಯ ಹೇಳಿದ್ದಾಯಿತು. ಒಂದು ರೀತಿ ದುಃಖ, ಒಂದು ರೀತಿ ಇದು ಎಲ್ಲದೂ ಇತ್ತು. ಇದು ಹಾಸನ ರೈಲ್ವೆ ಸ್ಟೇಷನಿಗೆ ಬಂದು ಬೆಂಗಳೂರು ಕಡೆ ಹೋಗೋರು 3 ಜನ, ಶಿವಮೊಗ್ಗ ಕಡೆ ಹೋಗೋರು 3 ಜನ. ಫಸ್ಟ್ ಅವ್ರ ಟ್ರೈನ್ ಬಂತು, ಅದಾದಮೇಲೆ ನಮ್ಮ ಟ್ರೈನು. ಹಂಗಾಗಿ ನಮ್ಮ ಟ್ರೈನ್ಗೆ ಹತ್ರ ನಾವು ವಾಪಸ್ ಬಂದ್ವಿ. ಥ್ಯಾಂಕ್ ಯು.